ಆ್ಯಕ್ಚುಲಿ ಈ ಸಾಂಗ್ಗೋಸ್ಕರ 8 ತಿಂಗಳು ಕಾದೆ ನಾನು ಆ್ಯಕ್ಚುಲಿ ರಾಗಿಣಿಯವರಿಗೆ. ಅದ್ರ ಕಾರಣ ಏನಂತಂದರೆ, ನಾನು ಪಿಕ್ಚರ್ ಶೂಟಿಂಗ್ ಮಾಡಿದಾಗ ಅವರು ಸ್ಲಿಮ್ ಆಗಿದ್ದರು ಹೇಳ್ಬೇಕಂದ್ರೆ. ಅದಾದಮೇಲೆ ಒಂದು 3 ತಿಂಗಳು ಗ್ಯಾಪ್ ಕೊಟ್ಟು ಎಡಿಟಿಂಗ್ ಅದಿದಂತ ನೋಡಿದ್ರೆ ಸ್ವಲ್ಪ ದಪ್ಪ ಆಗಿದ್ದು. ಸೊ ಅದೆಷ್ಟು ಅವರು ಮೊದಲು ಅದು ಪಿಕ್ಚರ್ ಓಪನ್ ಅವ್ರದ್ದು ಇಂಟ್ರೊಡಕ್ಷನ್ ಇದು ಪಿಕ್ಚರಲ್ಲಿ. ಈಗಿದ್ದಾಗ ಸಾಂಗ್ ಆದಮೇಲೆ ಬೇರೆ ಸ್ಲಿಮ್ ಆಗಿದ್ರೆ ಇದು ಬರೋಲ್ಲ ಅಂತ ಸ್ವಲ್ಪ ಸ್ಲಿಮ್ ಆಗಿದ್ದಾರೆ. ಅದಕ್ಕೋಸ್ಕರ 8 ತಿಂಗಳು ಕಾದೆ. ಸಿನಿಮಾದಲ್ಲಿ ಏನು ರಾಗಿಣಿ ಅವರು IPS ಪಾತ್ರ ಮಾಡ್ತಾರೆ, ಬಟ್ ಅವರು ಈ ಒಂದು ಸೆಟ್ಟಲ್ಲಿ ಬಂದು ಡ್ಯಾನ್ಸ್ ಮಾಡೋಂಥ ಇನ್ಸ್ಪೈಟ್ ಬಂದು ಅದೇ ಕಥೆಯ ರಹಸ್ಯ. ಅದನ್ನು ಹೇಳ್ಬಿಟ್ರೆ ಉಪಯೋಗ ಇಲ್ಲ. ದಟ್ ಈಸ್ ಸೀಕ್ರೆಟ್ ಆಫ್ ದಿ ಸ್ಟೋರಿ. ಓಕೆ, ಇಲ್ಲೇನಾದರೂ ಸಿನಿಮಾ ಶುರುವಾಗೋದು ಈ ಸಾಂಗಿಂದನೇ ಹೇಗೆ? ಇಲ್ಲ ಸಿನಿಮಾ ಒಂದು 5 ಮಿನಿಟ್ಸ್ ಆಗಿರುತ್ತೆ. ಆಫ್ಟರ್ದು ಇದಾದ್ಮೇಲೆ ಬರುತ್ತೆ. ಹಾಗೇನಿಲ್ಲ, ಇದಾದಮೇಲೆ ಸೀನ್ ಇದೆ, ಫೈಟ್ ಇದೆ, ಅದು ಇರುತ್ತೆ. ಕಮರ್ಷಿಯಲ್ ಆಗಿ ಏನು ಬೇಕು ಅದು ಎಲಿಮೆಂಟ್ಸ್ ಎಲ್ಲ ಇರುತ್ತೆ. ಹೌದು. ಎಷ್ಟು ದಿನದಿಂದ ನಡೀತಾ ಇದೆ ಸರ್ ಸಾಂಗ್? ಇದು 3ನೇ ದಿವಸ ಇದು ಸಾಂಗು. ಸೊ ಹೀಗಾಗಿ ನಾವು ಅಂದ್ಕೊಂಡಿದ್ದು 3 ಡೇಸ್ ಅಂತ. 3 ಡೇಸಲ್ಲಿ ಇಮ್ರಾನ್ ನಮಗೆ ಅವರು ಸ್ವಲ್ಪ ಬ್ಯುಸಿ ಆಗಿದ್ದರು. ಹಾಗಾಗಿ ಡೇಟ್ಗಳು ನಮ್ಗೆ ಸರಿಯಾಗಿ ಇದಾಗಲಿಲ್ಲ. ಈಗ ಆಗಿದ್ದು ಮುಗಿದೋಯ್ತು. ಅದು ಇವತ್ತು ಸಾಯಂಕಾಲ ಕುಂಬಳಕಾಯಿ ಹೊಡೆದ ನಾನು ಕಾಯ್ತಾ ಇದ್ದೀನಿ. ಯಾಕೆಂದರೆ ಈ ಮೇ 24 ಬಂದರೆ 1 ವರ್ಷ ಆಗುತ್ತೆ. ನಂದು ನಂದು ಲಾಂಗ್ ಶೆಡ್ಯೂಲ್ ಸಿನಿಮಾ ಅಂದರೆ ಇದೊಂದೇ. ಇದು 23ನೇ ಸಿನಿಮಾ, 24ನೇ ಸಿನಿಮಾ. ಓಕೆ, ಯಾವಾಗ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ? ನಿರ್ಮಾಪಕರು 24 ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಏನೋ ಕಡ್ಡಿ ಪುಡಿ ಬರುತ್ತೆ ಅಂತ ಚಂದ್ರ ಅವರು ಇವತ್ತು ಹೇಳಿದರು. ಅದರ ಹಿಂದೆ ಮುಂದೆ ಮಾಡಿ ಆಡಿಯೋ ರಿಲೀಸ್ ವಿತಿನ್ 15. ಆ್ಯಕ್ಚುಲಿ 3 ಸಾಂಗ್ ಇರೋದು, ಬಟ್ ಬಿಟ್ ಸಾಂಗ್ಸ್ ಬರುತ್ತೆ. ರೀ ರೆಕಾರ್ಡಿಂಗಲ್ಲಿ ಬಿಟ್ ಸಾಂಗ್ ಬರುತ್ತೆ. ಆ ಬಿಟ್ ಸಾಂಗು 7 ಬಿಟ್ ಸಾಂಗ್ ಇದೆ. ಅದೇ ಒಂದು ಸಾಂಗ್ ಆಗುತ್ತೆ. ಒಟ್ಟು 4 ಸಾಂಗ್ ಆಗುತ್ತೆ. ಇದು ಲಿರಿಕ್ ಬಂದು 2 ಸಾಂಗು, ಇದರಲ್ಲಿ 3 ಸಾಂಗಲ್ಲಿ ನಮ್ಮ ನಾಗೇಂದ್ರ ಪ್ರಸಾದ್ ಬರೆದಿದ್ದಾರೆ ಎಲ್ಲ ಸಾಂಗ್ಗಳು. ಆ ಬಿಟ್ ಸಾಂಗು ಎವ್ರಿಥಿಂಗ್. ಮತ್ತು ಅದರಲ್ಲಿ ಒಬ್ಬರು ಶಿವು ಅಂದ್ಬಿಟ್ಟು ಒಬ್ಬರು ಬರೆದಿದ್ದಾರೆ ಒಂದು ಬಿಟ್ ಸಾಂಗು. ಆ ಥರ. ರಾಗಿಣಿ IPS ಸಾಂಗ್ ಇದು ಇಂಟ್ರೊಡಕ್ಷನ್ ಸಾಂಗ್ ಆಫ್ ಹೀರೋಯಿನ್. ರಾಗಿಣಿ IPS ಸಾಂಗ್ ಇದು. ರಾಗಿಣಿ IPS ಸಾಂಗ್ ಮಾಡ್ತಾ ಇದ್ದೀವಿ ಇಲ್ಲಿ. ಇಂಟ್ರೊಡಕ್ಷನ್ ಸಾಂಗ್ ರಾಗಿಣಿ ಅವ್ರದ್ದು. ಒಂದು ಹಾಟ್ ಆ್ಯಂಡ್ ರಗ್ಗೆಡ್ ಸ್ಟೈಲಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಡೈರೆಕ್ಟರ್ ಹೇಳಿದರು. ಒಂದು ಇಂಪ್ಯಾಕ್ಟ್ ಕೊಡುವಂಥ ಸಾಂಗ್ ಸಿನಿಮಾಲಿ, ಅಂದರೆ ಒಂದು ಸ್ಪೈಸಿ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಗಿಣಿ ಅವರು ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಮ್ಮ ಕಾಂಬಿನೇಷನ್ಗಳು ತುಂಬ ಹಿಟ್ ಆಗಿದೆ. ಮಂಜಣ್ಣನ ಬ್ಯಾನರಲ್ಲಿ ತಿರ್ಗಾ ವರ್ಕ್ ಮಾಡ್ತಾ ಇದ್ದೀನಿ. ಅಂದರೆ ಮಂಜಣ್ಣ ಯಾವುದೇ ವಿಷಯಕ್ಕೂ ಬೇಸಿಕ್ಲಿ ಹೆದರಲ್ಲ. ಅದು ನಿಮ್ಮೆಲ್ಲರಿಗೂ ಗೊತ್ತು, ನನಗೂ ಗೊತ್ತು ಕೂಡ. ಯಾಕೆ ಈ ವಿಷಯನ ಹೇಳ್ತೀನಿ ಅಂದರೆ, ಒಂದು ಸೋಲೋ ಹೀರೋಯಿನ್ ಸಿನಿಮಾ ಮಾಡ್ತಾ ಇದ್ದಾರೆ ರಾಗಿಣಿ ಅವ್ರ ಜೊತೆ. ಸೊ ಐ ವಿಶ್ ಹಿಮ್ ಆಲ್ ದಿ ಬೆಸ್ಟ್. ಆಮೇಲೆ ಈ ಸಾಂಗ್ ಒಂದು ಹಾಟ್ ಆ್ಯಂಡ್ ಹ್ಯಾಪ್ನಿಂಗ್ ಆಗಿರುತ್ತೆ. ತುಂಬ ಎನರ್ಜೆಟಿಕ್ ಹೈ ವೋಲ್ಟೇಜ್ ಸಾಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಮಿಲ್ ಅವ್ರು ಮ್ಯೂಸಿಕ್ ಮಾಡಿದ್ದಾರೆ, ಮೋಹನ್ ಬಿಕರೆ ಅವರು ಸೆಟ್ ಹಾಕಿದ್ದಾರೆ, ನಂದವ್ರು ಕ್ಯಾಮ್ರಾ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸೊ ವಿ ಆಲ್ ಆರ್ ಹ್ಯಾವಿಂಗ್ ಫನ್. ನಿಮಗೂ ಇಷ್ಟ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ರಾಗಿಣಿ ಹೇಳ್ತಾ ಇದ್ರು ಡೈಯಿಂಗ್ ವಿತ್ ಲಿರಿಕ್ಸ್ ಅಂತ ಹೇಳ್ಬಿಟ್ಟು. ಅದು ಲಿರಿಕ್ಸ್ ತುಂಬ ಫಾಸ್ಟ್ ಆಗಿದೆಯಲ್ಲ. ಒಂದು ಹುಬ್ಳಿ ಬ್ಯಾಕ್ಗ್ರೌಂಡಲ್ಲಿ ನಡೆಯುವಂಥ ಕಥೆ ಇದು. ಸೊ ಒಂದು ಹುಬ್ಳಿ ಬ್ಯಾಕ್ಗ್ರೌಂಡ್ ಅಂತ ನಡೆಯೋ ಕಥೆ ಇದು. ಸೊ ಅದು ಒಂದು ರಗೆಡ್ಡಾಗೆ, ಒಂದು ಸ್ವಲ್ಪ ಫಾಸ್ಟಾಗೆ, ಸ್ಪೈಸಿಯಾಗಿ ಇಟ್ಟಿದ್ದಾರೆ. ಸೊ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಶಿ ಈಸ್ ಮ್ಯಾನೇಜಿಂಗ್ ವೆಲ್, ಶಿ ಈಸ್ ಡೂಯಿಂಗ್ ಇಟ್ ವೆಲ್. ನೀವೇ ನೋಡಿದ್ರಲ್ಲ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಂದು ಎನರ್ಜಿ ಇದೆ, ಹೈ ವೋಲ್ಟೇಜ್ ಇದೆ. ಅವ್ರ ಹೈಟೇ ಅವ್ರ ಪ್ಲಸ್ಸು. ಶಿ ಈಸ್ ಎಂಜಾಯಿಂಗ್. ಸೊ ವಿ ಆಲ್ ಆರ್ ಎಂಜಾಯಿಂಗ್. ಥ್ಯಾಂಕ್ಸ್. English. So we are trying our level best, and Ragini is doing a superb job. The set has been done by Mohan B. Kere, and the music is by Emil. Yes, a lot of songs I've done with Ragini. This is one more special song which will be seen, heard, and shown nicely. So we all are waiting for this, and I think you people will also like it. Enjoy it.
ರಾಗಿಣಿ IPS ನಾನು ಮುಹೂರ್ತಕ್ಕೆ ಬಂದಿದ್ದೆ. ಮೇ 24 ಮುಹೂರ್ತ ಮಾಡೋದ್ಮೇಲೆ ಅದಾದಮೇಲೆ ಒಂದೇ ಒಂದಿನ ಸೆಟ್ಟು ಬಂದಿದ್ದೀನಿ. ಅದು KR ಪುರಮಲ್ಲಿ ಯಾವುದೋ ಒಂದು ಕೆಲಸ ಇತ್ತು, ಅದಕ್ಕೆ ಬಂದಿದೆ. ಯಾವ ಕಾರಣಕ್ಕೂ ನಾನು ಚಿತ್ರಕ್ಕೆ ಇಲ್ಲಿ ಬಂದಿರಲಿಲ್ಲ. ಯಾಕೆಂದರೆ ನನಗೆ ನನ್ನ ನಿರ್ದೇಶಕರ ಬಗ್ಗೆ ಹೆಚ್ಚಿಗೆ ಜವಾಬ್ದಾರಿ ಕೊಟ್ಟಿತ್ತು. ಹಾಗೂ ನಾನು ಕಲಾವಿದೆ ರಾಗಿಣಿ ಇಸ್ ಇಂಟ್ರೆಸ್ಟೆಡ್. ಯಾಕೆಂದರೆ ಓಲ್ ಆ್ಯಂಡ್ ಸೋಲ್ ರಾಗಿಣಿನೇ ಈ ಪಾತ್ರದಲ್ಲಿ ಇಲ್ಲಿ ಮುಖ್ಯವಾಗಿ ಒಂದು IPS ಕ್ಯಾರೆಕ್ಟರ್, ಮೇನ್ ಕ್ಯಾರೆಕ್ಟರ್ ಆದ್ದರಿಂದ ಅವರಿಗೆ ಹೆಚ್ಚಿಗೆ ಜವಾಬ್ದಾರಿ ಅಂತ ನಾನು ಮೊದಲೇ ಹೇಳಿದ್ದೆ. ಕತೆ ಹೇಳ್ಬೇಕಾದ್ರೆ ಖುಷಿಯಾಗಿತ್ತು. ಅದಕ್ಕೆ ನಾನು ಈ ಕಡೆ ಬಂದಿಲ್ಲ. ನಾನು ಬೇರೆ ಕೆಲಸಗಳು, ಒತ್ತಡಗಳು, ನಮ್ಮ ರಾಜಕೀಯ ಆತ್ಕರಿದೆ. ಇವತ್ತು ಲಾಸ್ಟ್ ದಿನ ಕುಂಬಳಕ್ಕೆ ಹೊಡಿತೀನಿ ಗೊತ್ತಾದ್ಮೇಲೆ ದಯವಿಟ್ಟು ಬನ್ನಿ ಅಂತ ಹೇಳಿದ್ರು. ಅವತ್ತಿಗೆ ಬಂದೆ. ನನಗೆಲ್ಲ ರಶಸ್ ಎಲ್ಲ ನೋಡಿದೆ. ಇಸ್ ವೆರಿ ಗುಡ್. ಇತ್ತೀಚಿನ ದಿನಗಳು ನಿಜವಾಗಲೂ ನಮ್ಮ ಕನ್ನಡ ಪ್ರೇಕ್ಷಕರು ಹೊಸಬರನ್ನ ಹೆಚ್ಚಿಗೆ ಅವಕಾಶ ಕೊಡ್ತಾರೆ. ಯಾಕೆಂದರೆ ಸ್ಕ್ರಿಪ್ಟ್ ಚೆನ್ನಾಗಿದೆ, ಡೈಲಾಗ್ ಚೆನ್ನಾಗಿರುತ್ತೆ, ಕತೆ ಚೆನ್ನಾಗಿರುತ್ತೆ. ಅದರಿಂದ ಇದು ರಾಗಿಣಿ IPS ಬಂದು ನಿಜವಾಗ್ಲೂ ಇಟ್ಸ್ ವೆರಿ ಗುಡ್ ಸ್ಕ್ರಿಪ್ಟು. ರಾಗಿಣಿ ನಿಜವಾಗ್ಲೂ ಈ ಚಿತ್ರಕ್ಕೆ ಸಹಕಾರ ನೀಡಿದ್ದು ಯಾವ ರೀತಿ ಅಂದರೆ ಆ್ಯಕ್ಷನ್ ಆಗಿರ್ಬೋದು, ಮತ್ತು ಈ ಫೈಟ್ ಆಗಿರ್ಬೋದು, ಮತ್ತು ಡೈಲಾಗ್ ಆಗಿರ್ಬೋದು, ಮತ್ತು ಈ ಸಾಂಗಲ್ಲಿ ಎಲ್ಲ ರೀತಿ ಸ್ವಲ್ಪ ಗ್ಲಾಮರ್ ಆಗಿರ್ಬೋದು, ಯಾವ ರೀತಿಯೂ ಒಂದು ರೀತಿ ತೊಂದರೆ ಕೊಡ್ದಲೇ ಸಿನಿಮಾಗೆ ಹೆಚ್ಚಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಮಾಸ್ಟ್ರುಗಳಿಗೆ, ಡೈರೆಕ್ಟ್ರಿಗೆ ಎಲ್ಲರಿಗೂ ಹೆಚ್ಚಿಗೆ ಅವಕಾಶ ಕೊಟ್ಟು, ಆಮೇಲೆ ನಮ್ಮ ಯಾರೇ ಬಂದರು ಮಾಧ್ಯಮದವ್ರಿಗಾಗಲಿ ಚಾನಲ್ಗಾಗಲಿ ಹೆಚ್ಚಿಗೆ ಸಹಕಾರ. ಯಾಕೆಂದರೆ ಒಂದು ಸಿನಿಮಾಗಿಲ್ಲದ್ರೆ ನಾವೇನು ಬೇಕು ಸಂಪೂರ್ಣ ಸಹಕಾರ ಮಾಡೋದು ತಪ್ಪೇನಿಲ್ಲ. ಎಲ್ಲ ರೀತಿ ಸಹಕಾರ ಮಾಡೋದು ನಿಜವಲ್ಲೂ ಇಸ್ ಗುಡ್. ಒಳ್ಳೆಯ ಸಿನಿಮಾ ಮಾಡಿದ್ರೆ ಈ ಸಿನಿಮಾದ ರಾಗಿಣಿ IPS ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ. ನಾನು ರಾಗಿಣಿ ಬರ್ತ್ಡೇಗೆ ಬಿಡುಗಡೆ ಮಾಡಬೇಕು ಅಂತ ಓಡಾಡ್ತಾ ಇದ್ದೀನಿ. ಅದೇ ಇವತ್ತು ಶೂಟಿಂಗ್ ಮುಗಿತೀನಿ. ಯಾವ ರೀತಿ ಡೈರೆಕ್ಟ್ರು ನನ್ನ ಕಾಪಿ ಯಾವ ಕೊಡ್ತಾರೆ ಗೊತ್ತಾಗ್ತಿಲ್ಲ. ಕಾಪಿ ಮತ್ತು ಇತ್ತೀಚೆಗೆ ಪೋಸ್ಟ್ಗಳು ಮಾಡ್ತೀವಿ, ತುಂಬ ಚೆನ್ನಾಗಿ ಬರ್ತಾಯಿದೆ. ಇಸ್ ಗುಡ್. ಅತಿ ಶೀಘ್ರದಲ್ಲಿ ಒಂದು ವಾರದಲ್ಲಿ ಫೈನಲ್ ಮಾಡ್ತಾಯಿದ್ದೆ. ಇಲ್ಲಿ ಬರೋ ರೆಕಾರ್ಡಿಂಗ್ ನಾವು ತಪ್ಪಾಗಿ ಮಾತಾಡ್ತಿಲ್ಲಪ್ಪ. ಹಲೋ, ನಿಮ್ಮ ಮೇಲೆ ಕೇಸ್ ಇದೆ, ದಯವಿಟ್ಟು ನೀವು ಹತ್ರ ನೀವೇನು ಬೇಕಾದ್ರೆ ತಗೋಬೋದು. ನಮ್ಮ ಹೀರೋಯಿನ್ ಟೋಟಲಿ ಫ್ರೀ, ನೋ ಕೇಸ್. ನಾವು ಸಿನಿಮಾಗೆ, ನಿಮ್ಮ ಟೆಕ್ನಿಷಿಯನ್ಗೆ, ನಿಮ್ಮ ಕ್ಯಾಮ್ರಾಮ್ಯಾನ್ಗೆ, ನಮ್ಮ ಸಂಪೂರ್ಣ ಪತ್ರಕ್ಕೆ ಹೆಚ್ಚಿಗೆ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ನಿಮ್ಮ ಬಗ್ಗೆ ನಾವು ಯಾವತ್ತೂ ನಾವು ಅಬ್ಜೆಕ್ಷನ್ ಮಾಡಲ್ಲ. ಬೈಕ್ ಇದೆ, ಅದೇ ಹೇಳ್ತಾ ಇರೋದು. ನೀವು ಅವರೇ ಆನ್ ಆಗಿರೋದಪ್ಪ. ನಾವು ಸಂಪೂರ್ಣ ಸಹಕಾರ ಕೊಡ್ತೀರಾ. ಯಾಕೆಂದರೆ ನೀವಿದ್ರೆ ನಾವು ಆ ವಿಷಯದಲ್ಲಿ ಸಿನಿಮಾ ಗ್ಲಾಮರು ನಿಜವಾಗ್ಲೂ ಒಂದು ಸಿನಿಮಾನ ಪ್ರೀತಿಸೋ ಜನಗಳು ಇರ್ಬೇಕು. ನೀವು ತೋರಿಸೋಪ್ಪೇನಿಲ್ಲ. ನಿಜವಾಗ್ಲೂ ನಮ್ಮ ಚಿತ್ರತಂಡ ಕಂಪ್ಲೀಟ್ ಸಂಪೂರ್ಣ ಸಹಕಾರ ನಾವು ನಿಮ್ಗೆ ಕೊಡ್ತೀವಿ. ಏನು ಬೇಕಾದ್ರೂ ಆ್ಯಕ್ಷನ್ ಆಗಿರ್ಬೋದು, ಸಾಂಗ್ಸ್, ಫೋಟೋ ಆಗಿರ್ಬೋದು, ಪ್ರತಿಯೊಂದು ನಮ್ಮ ರಾಗಿಣಿ ಇಸ್ ವೆರಿ ಗುಡ್. ಆ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಆ ಥರ ನಮ್ಮ ಆರ್ಟಿಸ್ಟ್ ಸಿಕ್ಕರೆ ನಿಜವಾಗ್ಲೂ ನಮ್ಮ ಪುಣ್ಯ. ನಾನು ಹೆಮ್ಮೆ ಅಂತ ಹೇಳ್ಬೋದು. ರಾಗಿಣಿ IPS ಜಿಂದಾಬಾದ್. ಅಲ್ಲ ವಿನ್ನಾಗಿದ್ದೀವಿ ಅಂತ ನಾವು ವಿನ್ನಾಗಿದ್ದೀವಿ ನಮ್ಮ ಪಕ್ಷ. ತುಂಬ ಎಂಜಾಯ್ ಮಾಡ್ತಾ ಇದ್ದೀನಿ, ತುಂಬ ಇಷ್ಟ ಆಗ್ತಾ ಇದೆ ನನಗೆ. ಯಾಕಂದರೆ ಇದು ಫಸ್ಟ್ ಟಪಾಂಕುಚಿ ಸಾಂಗ್ ನಂದು. ಈ ಥರ ನನ್ನ ಸಾಂಗ್ ಮುಂಚೆ ಮಾಡಲಿಲ್ಲ. ಸ್ಪೆಷಲಿ ಡಾನ್ಸ್ ಸ್ಟೆಪ್ಸ್ ಆಗಿರ್ಬೋದು, ಇಲ್ಲಾಂದರೆ ದ ಲುಕ್ ಆಗಿರ್ಬೋದು, ಈ ಥರ ಫಸ್ಟ್ ಟೈಮ್ ಲುಕ್ಕಲ್ಲಿ ಡ್ರೆಸ್ಅಪ್ ಆಗ್ತಾ ಇದ್ದೀನಿ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ಇದು ಒಂದು ಹೊಸ ಎಕ್ಸ್ಪೆರಿಮೆಂಟ್ ನನ್ನ ಫಿಲ್ಮ್ಗೆ. ತುಂಬ ಚೆನ್ನಾಗಿ ಬರ್ತಾ ಇದೆ ಸಾಂಗ್. ಇಟ್ಸ್ ರಿಯಲಿ ನೈಸ್ ಫೀಲಿಂಗ್. ಮತ್ತೊಮ್ಮೆ ಇಮ್ರಾನ್ ಜೊತೆ ಸಾಂಗ್ ಮಾಡ್ತಾ ಇದ್ದೀನಿ. ಬಿಕಾಸ್ ವಿ ಹ್ಯಾವ್ ಅ ವೆರಿ ಗುಡ್ ರ್ಯಾಪೋ. ನಮ್ಮ ರಿಲೇಷನ್ಶಿಪ್ ತುಂಬ ಡಿಫ್ರೆಂಟ್. ಸೊ ಅವ್ರ ಜೊತೆ ಮಾಡಿದರೆ ವಿ ಆಲ್ವೇಸ್ ಟ್ರೈ ಟು ಎಕ್ಸ್ಪೆರಿಮೆಂಟ್. ಅವರು ತುಂಬ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ನನಗೂ ಎಕ್ಸ್ಪೆರಿಮೆಂಟೇಷನ್ ಅಂದರೆ ತುಂಬಾ ಇಷ್ಟ. ಸೊ ಅದಕ್ಕೆ ಇದೆಲ್ಲ ಗೆಟಪ್, ನೀವು ಸೆಟ್ ಎಲ್ಲ ನೋಡ್ತಾ ಇದ್ದೀರಾ. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ. ಬಿಕಾಸ್ ಇಟ್ ಇಸ್ ದಿ ಓಪನಿಂಗ್ ಸಾಂಗ್ ಆಫ್ ದ ಫಿಲ್ಮ್. ಓಕೆ, ಸ್ಟೆಪ್ಸ್ ಎಲ್ಲ ಯಾವ ಥರ ಇದೆ? ಹೆವಿ ಆಗಿದೆಯಾ? ತುಂಬ ಹೆವಿ ಆಗಿದೆ ಸ್ಟೆಪ್ಸು. ಲೈಕ್ ನಾವು ಆ್ಯಕ್ಚುಲಿ ರಿಹರ್ಸಲ್ ಮಾಡಿಲ್ಲ, ಬಟ್ 4 ಡೇಸಲ್ಲಿ ನಾವು ಪ್ಲ್ಯಾನ್ ಮಾಡಿರೋದು ಸಾಂಗ್. ಎರಡು ದಿನ ಅಲ್ಲಿ ಇವಾಗ ಫಿನಿಶ್ ಆಗ್ತಾ ಇದೆ. ಸೊ ಇಟ್ಸ್ ಅ ರಿಯಲಿ ನೈಸ್ ಥಿಂಗ್. ಆ್ಯಂಡ್ ತುಂಬ ಹೆವಿ ಮೂವ್ಮೆಂಟ್ಸ್. ಈ ಥರ ಸ್ಟೆಪ್ಸ್ ಐ ಥಿಂಕ್ ಅ ಲಾಟ್ ಆಫ್ ಹೀರೋಸ್ ಆಲ್ಸೋ ನಾಟ್ ಅಟೆಂಟಿವ್ ಸ್ಟಫ್ ಲೈಕ್ ದ್ಯಾಟ್. ಸೊ ನನಗೆ ತುಂಬ ಪ್ರೌಡ್ ಫೀಲಿಂಗ್ ಬರ್ತಾ ಇದೆ. ಇದ್ರ ಸಾಂಗ್ ಬಗ್ಗೆ ತುಂಬ ಖುಷಿ ಆಗ್ತಾ ಇದೆ ನನಗೆ. ತುಂಬ ಚೆನ್ನಾಗಿ ಬರ್ತಾ ಇದೆ. ದ ಶಾರ್ಟ್ಸ್ ಆರ್ ವೆರಿ ಡಿಫ್ರೆಂಟ್ಲಿ ಪ್ಲೇಸ್ಡ್. ಮತ್ತು ಸೆಟ್, ಯಾಕಂದರೆ ಹುಬ್ಳಿ ಸೆಟಪ್ಪಲ್ಲಿ ಇರೋದ್ರಿಂದ ದ ಹೋಲ್ ಫಿಲ್ಮ್ ಇಸ್ ಸೆಟಪ್ ಇನ್ ಹುಬ್ಳಿ. ನಾವು ಲೈಟ್ ಶೇಡ್ಸ್ ಬೇರೆ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ವಿ ಹ್ಯಾವ್ ವೆರಿ ಗುಡ್ ಕ್ಯಾಮ್ರಾ ಪರ್ಸನ್. ನಂದಾ ಆ್ಯಂಡ್ ಹಿಸ್ ಓಲ್ಡ್ ಟೀಮ್ ಇಸ್ ಡೂಯಿಂಗ್ ಸಚ್ ಅ ಫ್ಯಾಬ್ಯುಲಸ್ ಜಾಬ್. ನೀವು ನೋಡ್ತಾ ಇದ್ದೀರಾ ಅವರು ಇಂಟರ್ವ್ಯೂಸ್ ಮಾತ್ರಗೂ ಎಷ್ಟು ಒಳ್ಳೆ ಲೈಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗ್ತಾ ಇದೆ ನನಗೆ. ಇಟ್ಸ್ ಅ ವೆರಿ ಇನ್ವಾಲ್ವ್ ಟೀಮ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ರಿಯಲಿ ನೈಸ್. ತುಂಬ ಖುಷಿ ಆಗುತ್ತೆ ಈ ಥರ ಒಂದು ಒಳ್ಳೆಯ ಸೆಟಲ್ ಟೀಮಲ್ಲಿ ಜೊತೆ ಕೆಲಸ ಮಾಡೋದು. ಯಾವುದು ಸಮಯ ರಾಗಿಣಿ ಅನ್ನಿಸ್ತಾ ಇರ್ಬೋದು. ಲಿರಿಕ್ಸ್ ಆಗಿ ಇಷ್ಟೊಂದು ಡಿಫಿಕಲ್ಟ್ ಆಗಿದೆ. ಎಸ್, ಡಿಫಿಕಲ್ಟಿಂದ ಆ್ಯಕ್ಚುಲಿ ಡಿಫಿಕಲ್ಟ್ಗಿಂತ ಇಟ್ಸ್ ತುಂಬ ಫಾಸ್ಟ್ ಇದೆ ಅಲ್ಲ, ಅದಕ್ಕೆ ಅದು 6 ಲೈನ್ಸ್ ಜೊತೆಗೆ ಬರೋದ್ರಿಂದ 10 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ 2-3 ಟೇಕ್ಸ್ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಮಾಡ್ತಾ ಇದ್ದೀವಿ ನಾವು. ಬಿಕಾಸ್ ಇಟ್ ಶುಡಂಟ್ ಲಿಪ್ ಸಿಂಕ್ ಶುಡ್ ನಾಟ್ ಮಿಸ್ ಅಂತ ಅದಕ್ಕೆ. ಆ್ಯಂಡ್ ತುಂಬ ಲಿರಿಕ್ಸ್, ಮೋಸ್ಟ್ಲಿ ಲಿರಿಕ್ಸ್ ಅರ್ಥ ಈ ಸಲ ಗೊತ್ತಿದೆ ನನಗೆ, ಬಟ್ ಕೆಲವೊಂದು ಲೈನ್ಸ್ ಇನ್ನೂ ಗೊತ್ತಿಲ್ಲ. ಬಟ್ ಐ ಥಿಂಕ್ ಸಾಂಗ್ ಆದಮೇಲೆ ಇಟ್ ಡಸಂಟ್ ಮ್ಯಾಟರ್ ಆ್ಯಕ್ಚುಲಿ. ಇವಾಗ ಲಿರಿಕ್ಸ್ ಕೇಳೋಕ್ಕಿಂತ ದ ವಿಜುವಲ್ ಆಫ್ ದ ಫಿಲ್ಮ್ ಆ್ಯಂಡ್ ದ ಹೋಲ್ ಥಿಂಗ್ ಅದೂ ತುಂಬ ಡಿಫ್ರೆಂಟ್ ಆಗಿದೆ. ಸೊ ಇಟ್ ವಿಲ್ ಬಿ ನೈಸ್. ಓಕೆ, ಸಾಂಗ್ ಆಗಿನ ರಾಗಿಣಿ ಅವರು ವೆಯ್ಟ್ನ ಸ್ವಲ್ಪ ರಿಡ್ಯೂಸ್ ಮಾಡಬೇಕಾಯ್ತು ಅಂತ ಡೈರೆಕ್ಟ್ರು ಹೇಳ್ತಾ ಇದ್ರು. I have lost about 7 kilos. So yeah.
ಅಂದರೆ ಇಂಜರಿ ಆದಮೇಲೆ ಐ ಹ್ಯಾಡ್ ಪುಟ್ ಆನ್ ಅ ಲಿಟಲ್ ಬಿಟ್ ಬಿಕಾಸ್ ಆಫ್ ಅದು ಆಫ್ಕೋರ್ಸ್ ಇಂಜರಿ ಇರೋದ್ರಿಂದ ಯು ಕಾಂಟ್ ರಿಲಿ ಫಿಸಿಕಲ್ ಆ್ಯಕ್ಟಿವಿಟಿ ಎಲ್ಲ ಸ್ಟಾಪ್ ಆಗುತ್ತೆ. ಬಟ್ ಎಸ್ ಎವ್ರಿಬಡಿ ಪ್ರತಿಯೊಂದು ಆ್ಯಕ್ಟರ್ ಆಗಿರ್ಬೋದು, ಪರ್ಸನ್ ಆಗಿರ್ಬೋದು, ಎವ್ರಿ ಒನ್ಸ್ ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ. ಆ್ಯಂಡ್ ಇದಂತೂ ನಾಟ್ ಯುನೋ ಲೋ ಫ್ಯಾಕ್ಟರ್ದರೋ ಇನ್ನು ಆಗಿಬಿಡಿದೆ ಏನೂ ಮಾಡೋಕ್ಕಾಗಲ್ಲ ಅಂತ ಬ್ಯಾಕ್ ಟು ಸ್ಕ್ವೇರ್ ಒನ್, ಬ್ಯಾಕ್ ಟು ರಾಕಿಂಗ್ ಆ ಥರ ಇರಬೇಕು ಲೈಫ್ ಯಾವಾಗಲೂ. ಒಂಚೂರು ಮೇಲೆ ಕೊಡ್ಬೇಕು. Bye.